ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ನಾನು ಗ್ರಿಡ್ ಮೆಥಡಲ್ಲಿ ಡ್ರಾಯಿಂಗ್ ಮಾಡಬೇಕು ಅಂದರೆ ಫಸ್ಟು ಲೈನ್ಗಳನ್ನು ಹಾಕ್ಕೋಬೇಕಾಗತ್ತೆ. ಆ ಲೈನ್ಗಳನ್ನು ಯಾವ ಮೆಜರ್ಮೆಂಟಲ್ಲಿ ಹೇಗೆ ಹಾಕ್ಕೊಂಡ್ರೆ ನಾವು ಗ್ರಿಡ್ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಆರಾಮಾಗಿ ಡ್ರಾಯಿಂಗ್ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಮಗೆ ಒಂದು ಸ್ಕೇಲ್ ಮತ್ತು ಒಂದು HB ಪೆನ್ಸಿಲ್ ಇದ್ದರೆ ಸಾಕಾಗತ್ತೆ. ಇಲ್ಲಿ ಗ್ರಿಡ್ ಹಾಕಲಿಕ್ಕೆ ನಾವು HB ಪೆನ್ಸಿಲ್ಲೇ ಯೂಸ್ ಮಾಡಬೇಕು, ಯಾಕಂದರೆ ನಮಗೆ ಇದು ತುಂಬ ಡಾರ್ಕಾಗಿ ಬೇಕಾಗಿರೋದಿಲ್ಲ, ಲೈಟಾಗಿ ಬೇಕಾಗಿರುತ್ತೆ. ಸೊ ನಾವು ಇಲ್ಲಿ HB ಪೆನ್ಸಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಇದು A4 ಸೈಜ್ ಶೀಟ್ ಆಗಿರೋದ್ರಿಂದ ನಾನು 1.5 ಸೆಂಟಿಮೀಟರಲ್ಲಿ ಗ್ಯಾಪಲ್ಲಿ ನಾನು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ಎರಡೂ ಸೈಡ್ ಕೂಡ 1.5 ಸೆಂಟಿಮೀಟರಲ್ಲಿ ಪಾಯಿಂಟ್ಗಳನ್ನು ಇಟ್ಕೊಂಡಿದ್ದೀನಿ. ಈಗ ಮೇಲೆ ಕೂಡ ಹಾಕೋಣ ಮತ್ತು ಕೆಳಗೆ ಕೂಡ 1.5 ಸೆಂಟಿಮೀಟರಲ್ಲಿ ಪಾಯಿಂಟ್ಗಳನ್ನು ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ. 4 ಸೈಡ್ಸು ಕೂಡ ನಾನು ಕರೆಕ್ಟಾಗಿ 1.5 ಬರೋ ಹಾಗೆಯೇ ಪಾಯಿಂಟ್ಗಳನ್ನು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ತಾ ಹೋಗೋಣ. ಪಾಯಿಂಟ್ಗಳು ಕರೆಕ್ಟಾಗಿ ಲೈನ್ಗಳನ್ನು ಹಾಕ್ಕೋಬೇಕು. ಮೇಲಿನ 1 ಪಾಯಿಂಟು ಕೆಳಗಿನ 1 ಪಾಯಿಂಟು ಹಾಕ್ಕೊಂಡ್ಬಿಟ್ಟು ಲೈನ್ಸ್ಗಳನ್ನು ಹಾಕ್ಕೋಬೇಡಿ. ಸ್ಟ್ರೈಟಾಗಿರೋ ಹಾಗೆ ಲೈನ್ಸ್ಗಳನ್ನು ಹಾಕ್ಕೊಳ್ಳಿ. ಪಾಯಿಂಟ್ಸ್ಗಳನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಹಾಗೇನಾದರೂ ಪಾಯಿಂಟ್ಸ್ಗಳನ್ನು ಕನ್ಫ್ಯೂಸ್ ಮಾಡ್ಕೊಳ್ತೀನಿ ಅನ್ನೋಗಾದರೆ ಸ್ವಲ್ಪನೇ ಪಾಯಿಂಟ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಲೈನ್ಸ್ಗಳನ್ನು ಹಾಕ್ಕೊಳ್ತಾ ಹೋಗ್ಬೋದು. ನೋಡಿ, ಈಗ ಅಡ್ಡ ಲೈನ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಲೈನ್ಗಳನ್ನು ಎಷ್ಟು ಬಾಕ್ಸ್ಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ, ಯಾವುದು ಎಷ್ಟನೇ ಬಾಕ್ಸು ಅಂಥೇಳಿ ಕನ್ಫ್ಯೂಸ್ ಆಗೋದಾದರೆ ನಾವು ಇಲ್ಲಿ ನಂಬರನ್ನು ಕೊಡ್ಕೋಬೋದು. ನೋಡಿ, ಹೀಗೆ 1 to 14 ತನಕ A4 ಸೈಜ್ ಶೀಟ್ ಆದರೆ 1.5 ಸೆಂಟಿಮೀಟರ್ ಇಟ್ಕೊಂಡ್ರೆ ಮೇಲ್ಗಡೆ ಬಾಕ್ಸು 1ರಿಂದ 14 ತನಕ ಬಾಕ್ಸಸ್ ಬರುತ್ತೆ. ಲಾಂಗ್ ಹೇಳೋದಾದರೆ 1 to 18 ಬಾಕ್ಸಸ್ ಬರುತ್ತೆ. ನೋಡಿ, ಈಗ ಗ್ರಿಡ್ಗಳು ರೆಡಿಯಾಗಿದೆ. ಈಗ ನಮಗೆ ಡ್ರಾಯಿಂಗ್ ಮಾಡಲಿಕ್ಕೆ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಡ್ರಾಯಿಂಗ್ ಕಂಟಿನ್ಯೂ ಮಾಡ್ಬೋದು. ನೀವು ಲೈನ್ಸ್ಗಳನ್ನು ಪೇಪರ್ ಮೇಲಂತೂ ಹಾಕಾಯಿತು. ಅದೇ ನಾವು ಮೊಬೈಲಲ್ಲಿ ರೆಫರೆನ್ಸ್ ಪಿಕ್ಚರಲ್ಲಿ ಹೇಗೆ ಹಾಕೋದು ಅಂಥೇಳಿ ಯಾರಿಗಾದರೂ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.